ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೋಜಾ. ಫ್ರೆಂಡ್ಸ್, ಇವಾಗ ನೋಡ್ತಿರೋ ಹಾಗೆ ನಿಮಗೆ ಗೊತ್ತಾಗಿರುತ್ತೆ ಏನು ವಿಡಿಯೋ ಅಂತ. ಇದು ಏನಂದರೆ ಲೈಟ್ ಮೇಕಪ್ ವಿಡಿಯೋ ತೋರಿಸ್ತಾ ಇದ್ದೀನಿ. ನಾನು ಹೇಗೆ ಹೊರಗಡೆ ಹೋಗಬೇಕಾದ್ರೆ ಲೈಟಾಗಿ ಮೇಕಪ್ ಮಾಡ್ಕೋತೀನಿ ಸಿಂಪಲ್ ಫಂಕ್ಷನ್ಗಳಿಗೆಲ್ಲ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೀವು ವಿಡಿಯೋ ಪೂರ್ತಿ ನೋಡಿ ಹೀಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನೋಡ್ಬೋದು ನಮಗೆ ಮೇಕಪ್ ಅಂತ ಬಂದರೆ ಹೆವಿ ಮೇಕಪ್ಪು ಇರುತ್ತೆ, ಹಾಗೆ ಲೈಟ್ ಮೇಕಪ್ಪು ಇರುತ್ತೆ. ನಾವೆಲ್ಲಾದರೂ ಹೊರಗಡೆ ಸಿಂಪಲಾಗಿ ಸಿಟಿಗೆ ಹೋಗ್ತಾ ಇದ್ದೀವಿ, ಇಲ್ಲಾಂದರೆ ಒಂದು ಯಾವುದೋ ಸಣ್ಣ ಪುಟ್ಟ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಹೆವಿ ಮೇಕಪ್ ಮಾಡ್ಕೊಳಕ್ಕಾಗಲ್ಲ. ಆವಾಗ ಲೈಟ್ ಮೇಕಪ್ ಬೇಕಾಗುತ್ತೆ. ಆ ಲೈಟ್ ಮೇಕಪ್ನ ನಾನು ಯಾವ ರೀತಿ ಮಾಡ್ಕೋತೀನಿ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಫಸ್ಟು ನಾವು ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಇಟ್ಕೋಬೇಕು. ನಾನು ರೆಗ್ಯುಲರಾಗಿ ಯೂಸ್ ಮಾಡೋಂಥ ಕ್ರೀಮ್ ಇದು ಫಾನ್ಸ್ದು. ಡೈಲಿ ಯೂಸ್ ಮಾಡೋಂಥ ಕ್ರೀಮು, ಬೆಳಿಗ್ಗೆ ಸಂಜೆ. ಫ್ರೆಂಡ್ಸ್, ಏನಂದರೆ ಈ ಕ್ರೀಮ್ನ ನಾವು ಯಾವುದೇ ಫೌಂಡೇಶನ್ ಹಚ್ಚೋಕ್ಕಿಂತ ಮುಂಚೆ ನೀಟಾಗಿ ಇದನ್ನ ಈ ಥರ ಸ್ಕ್ರಬ್ ಮಾಡಿ ನೀಟಾಗಿ ಫೇಸು ಮತ್ತು ನೆಕ್ಕು ಎಲ್ಲ ನೀಟಾಗಿ ಹಚ್ಕೊಳ್ಬೇಕು. ಇದು ನೀಟಾಗಿ ಅಬ್ಸರ್ವ್ ಆಗುತ್ತೆ, ಲೈಟಾಗಿರುತ್ತೆ, ಇದು ಜೆಲ್ ಥರ. ಇದೇ ನಾನು ಡೈಲಿ ಯೂಸ್ ಮಾಡೋದು, ಇದೇ ನನಗೆ ಕಂಫರ್ಟಬಲ್ ಆಗಿರುತ್ತೆ. ಫ್ರೆಂಡ್ಸ್, ಆ ಕ್ರೀಮ್ನ ನೀಟಾಗಿ ಹಚ್ಕೊಂಡಾದಮೇಲೆ ನಾನು ಹಿಮಾಲಯ ಅವ್ರದ್ದು ನ್ಯಾಚುರಲ್ ಗ್ಲೋ ಅನ್ನೋ ಫೇಸ್ ಕ್ರೀಮ್ ಜೊತೆಗೆ ಇದನ್ನ ನಾನು ಯಾವಾಗಲೂ ಹೊರಗಡೆ ಹೋಗ್ಬೇಕಾದ್ರೆ ಯೂಸ್ ಮಾಡ್ತೀನಿ. ನಾನು ಯಾವಾಗ್ಲೂ ಅಂದರೆ ರೆಗ್ಯುಲರಾಗಿ ಡೈಲಿ ಯೂಸ್ ಮಾಡಲ್ಲ ಇದನ್ನ. ಫಸ್ಟ್ ಯಾವ ಕ್ರೀಮ್ ತೋರಿಸ್ದೆ ಅದು ಮಾತ್ರ ನಾನು ಡೈಲಿ ಯೂಸ್ ಮಾಡೋದು, ಇನ್ನು ಯಾವ ಕ್ರೀಮ್ನೂ ನಾನು ಹಚ್ಚೋದಿಲ್ಲ. ಹಾಗೆ ಆ ಕ್ರೀಮ್ ಜೊತೆಗೆ ನಾನು ಮೆಬಿಲಿನ್ ಫಿಟ್ ಮೀ ಅವರ ಫೌಂಡೇಶನ್ ಕ್ರೀಮ್ ಯೂಸ್ ಮಾಡ್ತೀನಿ. ಇದು ಹೆಂಗೆ ಅಂದರೆ, ನನಗೆ ಸ್ವಲ್ಪ ಆಯ್ಲಿ ಸ್ಕಿನ್ ಇರೋದ್ರಿಂದ ಜಾಸ್ತಿ ಫೌಂಡೇಶನ್ ಕ್ರೀಮ್ ಹಾಕ್ಕೊಂಡ್ರೆ ನೀಟಾಗಿ ಸೆಟ್ ಆಗೋಲ್ಲ. ಇವೆರಡನ್ನೂ ಮಿಕ್ಸ್ ಮಾಡಿ ನೀಟಾಗಿ ಫೇಸ್ಗೆ ಸ್ಪ್ರೆಡ್ ಮಾಡಿದ್ರೆ ನನ್ನ ಫೇಸ್ಗೆ ನೀಟಾಗಿ ಸೆಟ್ ಆಗುತ್ತೆ. ಆದ್ದರಿಂದ ನಾನು ಈ ಫೌಂಡೇಶನ್ ಮತ್ತು ಕ್ರೀಮ್ನ ಮಿಕ್ಸ್ ಮಾಡಿ ಹಚ್ಕೊಳ್ಳೋಂಥದ್ದು. ಫ್ರೆಂಡ್ಸ್, ಇದಾದಮೇಲೆ ನೀಟಾಗಿ ಇದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಹೀಗೆ ಫುಲ್ಲು ಎಲ್ಲ ನೆಕ್ ಹತ್ರ ಮತ್ತು ಕಿವಿ ಹತ್ರ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಐ ಶ್ಯಾಡೋ ಪ್ಯಾಲೆಟಲ್ಲಿ ನನಗೆ ಇಷ್ಟ ಆಗಿರೋಂಥ ಲೈಟ್ ಕಲರ್ನ ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ, ನಾವು ಹೋಗ್ತಾ ಇರೋದು ಸಿಂಪಲ್ ಫಂಕ್ಷನ್ ಆಗಿರೋದ್ರಿಂದ ನಾವು ಹೆಚ್ಚಾಗಿ ಡಾರ್ಕಾಗಿರೋ ಕಲರ್ ಹಚ್ಚೋದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನಮ್ಮ ಮೇಕಪ್ ಏನಿರುತ್ತೆ ನ್ಯಾಚುರಲಾಗಿರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಲೈಟಾಗೆ ನಾವು ಮೇಕಪ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಲೈಟಾಗಿ ಅದನ್ನು ಸ್ವಲ್ಪ ನೋಸ್ ಹತ್ರ ಹಚ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಫ್ರೆಂಡ್ಸ್, ಅದಾದಮೇಲೆ ನಾನು ಐಬ್ರೋ ಪೆನ್ಸಿಲ್ ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ನಂದು ಲೈಟ್ ಇರೋದ್ರಿಂದ ಐಬ್ರೋಸ್ ಒಂದು ಸ್ವಲ್ಪ ಡಾರ್ಕ್ ಮಾಡ್ಕೋತಾ ಇದ್ದೀನಿ, ಅದಕ್ಕೆ ಬ್ರಷ್ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿ ಬ್ರಷ್ಗಳಿರುತ್ತೆ. ಐಲ್ಯಾಶಸ್ಗೇನೂ ಬೇರೆ ಬ್ರಷ್ ಇರುತ್ತೆ, ಹಾಗೆ ಐಬ್ರೋ ಬರೆಯೋದಕ್ಕೂ ಬೇರೆ ಬ್ರಷ್ ಇರುತ್ತೆ. ನಾವು ಈ ರೀತಿ ನೀಟಾಗಿ ಫಿಲ್ ಮಾಡಿಕೊಂಡ್ರೆ ಅದು ಸುದಾ ನಮಗೆ ಹೈಲೈಟಾಗಿ ಕಾಣಿಸುತ್ತೆ. ನಾವು ಹಾಕ್ಕೊಂಡಿದ್ದೀವಿ ಅಂತಲೂ ಅನಿಸಲ್ಲ, ಹಾಗೆ ಒಳ್ಳೆ ಲುಕ್ಕು ಸುದಾ ಕೊಡುತ್ತೆ. ನೀಟಾಗಿ ಹಾಕ್ಕೊಂಡಾದಮೇಲೆ ನಾವು ಲಿಪ್ಸ್ಟಿಕ್ನ ಯೂಸ್ ಮಾಡಿ. ಲಿಪ್ಸ್ಟಿಕ್ ಏನಂದರೆ, ನಮ್ಮ ಹತ್ರ ಡಾರ್ಕ್ ಶೇಡ್ ಇದೆ ಅಂದರೆ ನಾವು ಒಂದೊಂದು ಸತಿ ಪರ್ಚೇಸ್ ಮಾಡಬೇಕಾದ್ರೆ ಕಲ್ಲರ್ಗಳು ಅಷ್ಟು ಗೊತ್ತಾಗಲ್ಲ, ನಾವು ತೊಗೊಬಿಡ್ತೀವಿ. ಇವಾಗ ಆಚೆಗೂ ಎಸೆಯೋಕ್ಕಾಗೋಲ್ಲ ಅಂದಾಗ ನಾವು ಅದನ್ನ ಮಲ್ಟಿ ಕಲರಲ್ಲಿ ಯೂಸ್ ಮಾಡ್ಬೋದು. ಹೇಗೆ ಅಂದರೆ, ನಾವು ಈ ಲಿಪ್ಸ್ಟಿಕ್ ಏನು ಹಚ್ಕೋತಾ ಇದ್ದೀನಿ ಇದೊಂದು ಸ್ವಲ್ಪ ನನಗೆ ಡಾರ್ಕ್ ಅನಿಸುತ್ತೆ. ಆದ ಕಾರಣ ಅದನ್ನ ನೀಟಾಗಿ ಲಿಪ್ಗೆ ಹಚ್ಕೊಂಡಾದಮೇಲೆ ಲೈಟ್ ಕಲರ್ದು ಯಾವುದಾದ್ರೂ ಶೇಡ್ ಇದ್ದರೆ ನಾವು ಮಧ್ಯದಲ್ಲಿ ಸ್ವಲ್ಪ ಲಿಪ್ಸ್ ಮಧ್ಯದಲ್ಲಿ ಹಚ್ಕೊಂಡು ಅದನ್ನ ಸ್ಪ್ರೆಡ್ ಮಾಡಿಕೊಂಡ್ರೆ ಒಳ್ಳೆ ಲುಕ್ ಬರುತ್ತೆ, ಡಬಲ್ ಶೇಡಾಗಿ ಕಾಣಿಸುತ್ತೆ. ಅದಾದಮೇಲೆ ನಾನು ಲಿಪ್ ಹೈಲೈಟರ್ನ ಯೂಸ್ ಮಾಡ್ತೀನಿ. ನಿಮಗೆ ಇಷ್ಟ ಆದರೆ ಯೂಸ್ ಮಾಡ್ಬೋದು, ಇಲ್ಲ ಓಕೆ ನಮಗೆ ಲಿಪ್ಸ್ಟಿಕ್ ಒಂದೇ ಸಾಕು ಅಂತ ಹೇಳಿದ್ರೆ ಅದು ಸುದಾ ನೀವು ಯೂಸ್ ಮಾಡ್ಬೋದಾಗುತ್ತೆ. ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಹಚ್ಕೋತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ಕಾಜಲ್. ಇದನ್ನ ಅಪ್ಲೈ ಮಾಡಿ ನಾವು ನೀಟಾಗಿ ಒಂದು ಬೊಟ್ಟಿಟ್ಕೊಂಡ್ರೆ ಮೇಕಪ್ ಇಲ್ಲಿಗೆ ಮುಗಿಯುತ್ತೆ. ಇದಾದಮೇಲೆ ನಾವು ಹೇರ್ ಕೋಮ್ ಮಾಡಿಕೊಂಡು, ನಿಮಗೆ ಫ್ರೀ ಹೇರ್ ಬೇಕು ಅಂದರೆ ಫ್ರೀ ಹೇರ್ ಬಿಟ್ಕೋಬೋದು, ಇಲ್ಲ ಅಂದರೆ ಪೋನಿ ಹಾಕೋತೀವಿ ಅಂದರೂ ಪೋನಿನೂ ಹಾಕ್ಕೋಬೋದು. ನಿಮಗೆ ಯಾವ ರೀತಿ ಹೇರ್ ಸ್ಟೈಲ್ ಇಷ್ಟ ಆಗುತ್ತೆ ಆ ರೀತಿ ನೀವು ಹೇರ್ ಸ್ಟೈಲ್ ಮಾಡ್ಕೋಬೋದು. ಅದಾದಮೇಲೆ ಏನಂದರೆ, ನಾವು ಕ್ರೀಮ್ಗಳು ತೊಗೋಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಸ್ಕಿನ್ಗೆ ಅದು ಸೆಟ್ ಆಗುತ್ತಾ ಅಂತ ನೋಡಿ ತೊಗೊಳ್ಳಿ. ಯಾರೋ ಹೇಳಿದ್ರು, ಯಾರೋ ತೋರಿಸಿದ್ರು ಅಂತ ಪ್ಲೀಸ್ ಯಾರೂ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನೀವು ನೀಟಾಗಿ ಯೋಚನೆ ಮಾಡಿ ನಿಮ್ಮ ಕೈಗೆಲ್ಲ ಹಚ್ಕೊಂಡು ಅದು ಏನೂ ರಿಯಾಕ್ಟ್ ಆಗಿಲ್ಲ ಅಂದಮೇಲೆ ಹಚ್ಕೊಳ್ಳಿ. ತುಂಬ ರಿಯಾಕ್ಷನ್ ಆಗುತ್ತೆ ಇವಾಗಿಂದ ಕ್ರೀಮ್ಗಳೆಲ್ಲ.
ಈ ಮೇಕಪ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಹಾಕಿ. ಥ್ಯಾಂಕ್ ಯು.